ನಗರಪೇಟೆ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೊಳಗಾದರೂ ಕೂಡ ಯಾರು ಹಲ್ಲೆ ಮಾಡಿದರೋ ಅವ್ರನ್ನ ಬಂಧನಕ್ಕೊಳಪಡಿಸಿದ್ರು ಕೂಡ ಅಲ್ಲಿ ದುರಹಂಕಾರ ಕಡಿಮೆ ಆಗ್ತಿಲ್ಲ. ಅಂದ್ರೆ ಯಾರು ಬಂಧಿತರಾಗಿದ್ದಾರೋ ಅವರ ಸ್ಟೇಟಸ್, ಅವರು ಯಾವ ರೀತಿ ಸ್ಟೇಟಸ್ ಹಾಕೊಂಡು ದುರಹಂಕಾರ ತೋರಿಸ್ತಾ ಇದ್ದಾರೆ ಅಂತಂದ್ರೆ, ಬಂಧಿತ ಸುಲೇಮಾನ್ ಅನ್ನುವಂತಹ ಆರೋಪಿ ಸಹೋದರನಿಂದ ಸ್ಟೇಟಸ್ ಆಜ್ ಜೈಲ್ ಕಲ್ ಬೇಲ್, ಫಿರ್ ವಹಿ ಪುರಾನಾ ಖೇಲ್, ಇವತ್ತು ಜೈಲು ನಾಳೆ ಬೇಲು ಮತ್ತದೇ ಖೇಲ್ ಅಂತ ಸ್ಟೇಟಸ್ ಹಾಕೊಂಡಿದ್ದಾರೆ. ಅಂದ್ರೆ ಅರ್ಥ ಏನಿದ್ರದು? ಬಂಧಿತ ಆರೋಪಿಯ ಅಪ್ರಾಪ್ತ ಸಹೋದರ ಈ ರೀತಿಯ ಸ್ಟೇಟಸ್ ಹಾಕೊಂಡಿದ್ದಾನೆ. ಕಾನೂನು ಕೂಡ ಇವರು ಹೆದರ್ತಾ ಇಲ್ಲ. ನಿನ್ನೆ ಬೆಳಗ್ಗೆ ಸ್ಟೇಟಸ್ ಹಾಕೊಂಡಿದ್ದ ಅಪ್ರಾಪ್ತ ಬಾಲಕ, ಈತನ ಸಹೋದರ, ಯಾರು ಬಂಧಿತ ಸುಲೇಮಾನ್, ಆತನ ಸಹೋದರ ಹಾಕೊಂಡಿರುವಂತಹ ಸ್ಟೇಟಸ್ ನೋಡ್ಕೋಬಹುದು. ಬಚ್ಚೆ ಭೂಲ್ ಗಯೆ, ಯಾವ ರೀತಿಯ ಸ್ಟೇಟಸ್ ಹಾಕಿದ್ದಾರೆ ಅಂತಂದ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ದುರಹಂಕಾರದ ವರ್ತನೆ ಮತ್ತೆ ಧಾರ್ಷ್ಟ್ಯತನವನ್ನು ತೋರಲಾಗ್ತಾ ಇದೆ ಈ ಸ್ಟೇಟಸ್ನಲ್ಲಿ. ಇವತ್ತು ಬೇಲ್, ಇವತ್ತು ಜೈಲ್, ನಾಳೆ ಬೇಲ್ ಮತ್ತದೇ ಖೇಲ್, ನಾವು ನಮ್ಮ ಆಟ ನಿಲ್ಲಿಸೋದಿಲ್ಲ ಅನ್ನುವ ರೀತಿಯಲ್ಲಿ, ಮತ್ತದೇ ಹಳೆಯ ಆಟ ಅನ್ನುವ ರೀತಿಯಲ್ಲಿ ಸ್ಟೇಟಸನ್ನು ಹಾಕ್ಕೊಂಡಿರೋದು. ಇನ್ನು ಈ ಸಂದರ್ಭದಲ್ಲಿ ಈ ಒಂದು ಸ್ಟೇಟಸ್ ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಹನುಮಾನ್ ಚಾಲೀಸಾ ಪ್ಲೇ ಮಾಡಿದ್ದಕ್ಕೆ ಬಂದು ಐವರು ಬಂದು ಹಲ್ಲೆ ಮಾಡಿದ್ರು. ಅದು CCTVಯಲ್ಲಿ ರೆಕಾರ್ಡ್ ಕೂಡ ಆಗಿತ್ತು. ತಕ್ಷಣ ಪೊಲೀಸರು ಅವ್ರನ್ನ ಬಂಧಿಸಿದ್ರು ಕೂಡ, ವಶಕ್ಕೆ ಪಡ್ಕೊಂಡ್ರು. ಆದರೆ ಜೈಲಿಗೆ ಕಳಿಸಿದ್ರು ಕೂಡ ಇಲ್ಲಿ ಯಾವ ರೀತಿ ಒಂದು ದುರಹಂಕಾರದ ವರ್ತನೆ ಬಂಧಿತ ಸುಲೇಮಾನ್ ಸಹೋದರನಿಂದ ಅಂತಂದ್ರೆ, ಈ ಸ್ಟೇಟಸ್ನ ಒಂದು ಅರ್ಥ ಏನು? ಹಾಗಾದ್ರೆ ಯಾವುದಕ್ಕೂ ಕೂಡ ಇವರು ಜಗ್ಗಲ್ಲ ಬಗ್ಗಲ್ಲ ಅಥವಾ ಭಯನೇ ಇಲ್ಲ ಅನ್ನುವ ರೀತಿಯ ಒಂದು ವರ್ತನೆ ಇದೆ. ನಗರಪೇಟೆ ಅಂಗಡಿ ಮಾಲೀಕನ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 3 ತಿಂಗಳ ಹಿಂದೆ ಅಂಗಡಿಯನ್ನ ಓಪನ್ ಮಾಡಿದ್ರಂತೆ ಮುಖೇಶ್. ಅಂದ್ರೆ ಈ ಮುಖೇಶ್ ಮೇಲೆನೇ ಹಲ್ಲೆ ನಡೆಸಲಾಗಿರೋದು. 3 ತಿಂಗಳ ಹಿಂದೆ ಅಂಗಡಿ ಓಪನ್ ಮಾಡಿದ್ರಂತೆ ಮುಖೇಶ್. ಈ ಪ್ರಕರಣದ ಹಿನ್ನೆಲೆ ಮತ್ತೆ ಇವರ ಹಿಸ್ಟ್ರಿ ಏನು ಅಂತ ನೋಡೋದಾದ್ರೆ, 3 ತಿಂಗಳ ಹಿಂದೆ ಅಂಗಡಿ ಓಪನ್ ಮಾಡಿದ್ರು. ಈ ಹಿಂದೆ ಚಾರ್ಜರ್ ವಿಚಾರವಾಗಿ ಕಿರಿಕ್ ನಡೆದಿತ್ತಂತೆ. ಚಾರ್ಜರ್ ಕೊಡುವಂತ ಮುಖೇಶ್ ಜೊತೆಗೆ ವಾಗ್ವಾದ ನಡೆಸಿದ್ರು. ಆದ್ರೆ ಈ ಬಗ್ಗೆ ಮುಖೇಶ್ ಪೊಲೀಸ್ ದೂರನ್ನ ಕೊಟ್ಟಿರಲಿಲ್ಲ. ಅವಾಗ ಅಂದ್ರೆ ಸಣ್ಣ ಚಾರ್ಜರ್ ವಿಚಾರಕ್ಕೆ ಆದಂತಹ ಗಲಾಟೆ ಅದನ್ನೇ ದೂರು ಕೊಡೋದು ಅಂತ ಮುಖೇಶ್ ದೂರನ್ನ ಕೊಟ್ಟಿರಲಿಲ್ಲ. ಆದ್ರೆ ಮೊನ್ನೆ ಆಗಿದ್ದಿತ್ತಲ್ಲ, ಇದು ಮಾತ್ರ ಹನುಮಾನ್ ಚಾಲೀಸಾ ಯಾಕೆ ಪ್ಲೇ ಮಾಡ್ತೀರಾ, ಇಲ್ಲಿ ಮಸೀದಿ ಪಕ್ಕನೇ ಇರೋದು ಅಂತ ಹೇಳಿ ನಡೆಸಿದಂತಹ ಹಲ್ಲೆ ವಿಕೋಪಕ್ಕೆ ಹೋಗಿದೆ. ಇಲ್ಲಿ ಒಂದು ರೀತಿಯಲ್ಲಿ ಇದು ಕೋಮು ಬಣ್ಣವನ್ನು ಕೂಡ ಪಡ್ಕೊಂಡಿದೆ. ಅಂದರೆ ಆ ವಿಚಾರವಾಗಿ ಆಗಿರೋದು. ಈಗ 5 ಜನ ಬಂದು ಯಾವ ರೀತಿ ಗಲಾಟೆ ಮಾಡಿದ್ರು, ಮುಖೇಶ್ ಅಂಗಡಿಯಲ್ಲಿ ಕೂತಿರೋದು ಗಮನಿಸ್ಬೋದು. 5 ಜನ ಬರ್ತಾರೆ, ಬಂದು ಕಿರಿಕಿರಿ ಮಾಡ್ತಾರೆ. CCTVಲಿ ರೆಕಾರ್ಡ್ ಆಗಿದೆ ಎಲ್ಲ ವಾಗ್ವಾದಗಳು ಎಲ್ಲವೂ ಕೂಡ. ಆದರೆ ಈ ಹಿಂದೆ ಚಾರ್ಜರ್ ವಿಚಾರಕ್ಕೆ ಆತನ ಶಾಪಿಗೆ ಬರ್ತಾರೆ, ಮೊಬೈಲ್ ತೋರಿಸ್ಕೊಂಡು ಚಾರ್ಜರ್ ಬೇಕು ಅಂತ ಕೇಳ್ತಾರೆ, ಯಾವ ಥರ ಚಾರ್ಜರ್ ಬೇಕು ಅಂತ. ಆ ಸಂದರ್ಭ ಮುಖೇಶ್ ಜೊತೆಗೆ ವಾಗ್ವಾದ ಆಗುತ್ತೆ. ವಾಗ್ವಾದ ಆದಮೇಲೆ ಒಂದಷ್ಟು ಹೊಡೆದಾಟ ಕೂಡ ಆಗುತ್ತೆ. ಆದರೆ ದೂರನ್ನು ಕೊಟ್ಟಿರೋದಿಲ್ಲ.
ಅವನು ಹಾಕಿದ್ದ ಹಾಡು ನಮಾಜ್ಗೆ ತೊಂದರೆ ಆಗ್ತಿರ್ಲಿಲ್ಲ. ನಮಗೆ ಈ ಘಟನೆಯಿಂದ ತುಂಬಾ ನೋವಾಗಿದೆ ಅಂತ ಟಿವಿ ನನಗೆ ಮಸೀದಿ ಬಳಿ ಅಂಗಡಿ ಮಾಲೀಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಬು ತಾಲಿಬ್ ಅಂಗಡಿ ಮಾಲೀಕ ಕೊಟ್ಟಂತಹ ಹೇಳಿಕೆ ಅಂದ್ರೆ ಅವರು ಹನುಮಾನ್ ಚಾಲೀಸ್ ಹಾಕಿದ್ರಿಂದಾಗಿ ಮಸೀದಿಗೇನು ತೊಂದರೆ ಆಗ್ತಿರ್ಲಿಲ್ಲ. 60 ವರ್ಷಗಳಿಂದ ನಾವಿಲ್ಲಿ ವಾಸ ಮಾಡ್ತಾ ಇದ್ದೀವಿ, ಯಾವತ್ತೂ ಇಂತಹ ಘಟನೆ ನಡೆದಿರಲಿಲ್ಲ. ಈ ಘಟನೆನ ಖಂಡಿಸ್ತೀನಿ ಅಂತ ಅಬು ತಾಲಿಬ್ ಹೇಳಿದ್ದಾರೆ. ಸುತ್ತಮುತ್ತಲಿನ ಜನ ನಮ್ಮ ಮಸೀದಿಗೆ ಬರ್ತಾರೆ, ಮಕ್ಕಳನ್ನ ಕೂಡ ಜೊತೆ ಕರ್ಕೊಂಡು ಬರ್ತಾರೆ. ಆದ್ರೆ ಈ ಘಟನೆಯಿಂದಾಗಿ ತಪ್ಪು ಭಾವನೆ ಬರುತ್ತೆ ಅಂತ ಟಿವಿ ನೈನ್ಗೆ ಅಂಗಡಿ ಮಾಲೀಕ ಅಬು ತಾಲಿಬ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಹಲ್ಲೆ ಗ್ಯಾಂಗ್ ಈ ಹಿಂದೆ ಕೂಡ ಹಲ್ಲೆ ಮಾಡಿತ್ತು 3 ತಿಂಗಳ ಹಿಂದೆ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಇನ್ನು ಅಷ್ಟೇ ಅಲ್ಲ, ಈ ಘಟನೆಯನ್ನ ಪಕ್ಕದ ಅಂಗಡಿ ಮಾಲೀಕರೇ ಖಂಡಿಸಿದ್ದಾರೆ. ಅವರು ಹನುಮಾನ್ ಚಾಲೀಸ್ ಹಾಕಿದ್ದಕ್ಕಾಗಿ ಮಸೀದಿಗೇನು ತೊಂದರೆ ಆಗ್ತಿತ್ತು, ಜೋರಾಗಿ ಸೌಂಡ್ ಬರ್ತಿತ್ತು, ಆ ಥರದ್ದೇನು ಸಮಸ್ಯೆ ಆಗಿರಲಿಲ್ಲ ಅಂತ ಅವರು ಹೇಳಿದ್ದಾರೆ. ಆಕ್ರೋಶ ಅಂತ ಏನಿಲ್ಲ, ಯಾವುದು ಒಂದು ಕಡೆ ಏನಾಗುತ್ತೆ ಮಾಡಬಾರ್ದು ಇದು ಕೆಲಸ. ಇವಾಗ ಮಾಡಿರೋದು ಹುಡುಗರು ಮಾಡಬಾರ್ದು. ಫಸ್ಟ್ ಪಾಯಿಂಟ್ ಅದು. ಫಸ್ಟ್ ಆಫ್ ಆಲ್ ಅದೇ. ಯಾವ ಧರ್ಮಾಗೇನು ನೆಗ್ಲೆಕ್ಟ್ ಮಾಡಬಾರ್ದು. ಅವನು ಇವಾಗ ಮಾಡ್ತಾವನೆ, ನೀನು ಯಾಕೆ ಹೋಗ್ಬಿಟ್ಟು ಹೇಳ್ತೀಯಾ ಅದು ಬಂದ್ ಮಾಡಂತ, ಅದು ತಪ್ಪದು. ಫಸ್ಟ್ ಪಾಯಿಂಟು. ಸೆಕೆಂಡ್ರಿ ಏನಂದರೆ, ನಾನು ಹುಟ್ಟಿರೋದು ಬೆಳೆದಿರೋದು ಈ ಏರಿಯಾ ಅಲ್ಲಿನೇ. 60 ಇಯರ್ಸಲ್ಲಿ ಯಾವುದು ಈ ಥರ ಕೇಸು ಆಗಿಲ್ಲ, ಯಾರು ಈ ಥರ ಬಿಹೇವ್ ಮಾಡಲಿಲ್ಲ, ಯಾರು ಎಷ್ಟೋ ಡೀಪ್ಲಿ ತಗೊಂಡಿಲ್ಲ. ಯಾಕಂದರೆ ಇದು ಇವಾಗ ಆಗ್ತಾ ಇರೋದು ಮಾತು ಚಿಕ್ಕ ಮಾತೆ ಅಂದರೆ ಅದು ತಪ್ಪದು, ಒಪ್ಕೊಳ್ತೀನಿ, ತಪ್ಪದು, ಅದು ಮಾಡಬಾರ್ದು. ಕಾರಣ ಇಷ್ಟೇ, ಇವಾಗ ರಂಜಾನ್ ಟೈಮಲ್ಲಿ ಹೊಟ್ಟೆ ಖಾಲಿ ಇರುತ್ತೆ. ಅವರು ಇವಾಗ ಹುಡುಗರು ಅಲ್ಲಿಂದ ಬರ್ತಾಯಿದ್ರು, ಅಂಗಡಿ ಇವಾಗ ಆಪೋಸಿಟ್ ಬರ್ತಾ ಇದ್ದಾರೆ. ಸೌಂಡ್ ಬಂತು, ಈ ಕಡೆ ಅಜಾನ್ ಆಗ್ತಾಯಿತ್ತು. ಅಜಾನ್ ಟೈಮು, ಉಪವಾಸ ಬ್ರೇಕ್ ಮಾಡೋ ಟೈಮು. ಆ ಟೈಮಿಂದ ಹುಡುಗರಿಗೆ ಸ್ವಲ್ಪ ಫೀಲಿಂಗ್ ಜಾಸ್ತಿ ಬಂತು, ಗಾಡ್ದು ಅಲ್ಲ ಅದು. ಇವನಿಗೆ ಸ್ವಲ್ಪ ಹೇಳಿಬಿಟ್ಟು ಸೌಂಡ್ ಕಮ್ಮಿ ಮಾಡೋಣ, ಇಲ್ಲಾಂದರೆ ಇದು ಮಾಡೋಣ ಅಂತ ಮಾತಾಡಿದ್ರೆ ಅವ್ನು ಕೇಳಲಿಲ್ಲ. ಯಾರು ಅಂಗಡಿ ಅವ್ನು ಕೇಳಲಿಲ್ಲ. ಇವಾಗ ಯಾರು ಇಲ್ಲಿ ಹೇಳಿಲ್ಲ, ನೀನು ಯಾಕೆ ಹೇಳ್ತೀಯ ಅಂತ ಈ ಥರ ಕ್ರೈಸಸ್ ಸ್ಟಾರ್ಟ್ ಆಗಿಬಿಟ್ಟು ಜನ್ರೇಷನ್ ಏನಾಗೈತೆ ನಾವೇ ಡಿಸಿಷನ್ ತಗೊಳ್ಳೋದು, ಬೇರೆಯವ್ರಿಗೆ ಯಾಕೆ ಹೇಳಬೇಕು ಅಂತ ಒಂದು ಇವಾಗ ಸೆಲ್ಫ್ ಎಂಪವರ್ಮೆಂಟ್ ಇವಾಗ ಬಂದೈತಲ್ಲ, ಅದಕ್ಕೆ ಮಾಡೋದು. ಹಂಗೆ ಇನ್ನೇನಿಲ್ಲ, ಮಾಡಬಾರ್ದು ಇದು. ಆ್ಯಕ್ಚುಲಿ ಮಾಡಬಾರ್ದು. ನಾರ್ಮಲ್ ಟೈಮಲ್ಲಿನೂ ಹಿಂಗೆ ನಾನು ಹೇಳೋಕ್ಕೆ ಆಗಲ್ಲ ನಿಮಗೆ, ಸರ್ ಇದು ಯಾಕೆ ಹಾಕ್ತೀರಾ, ಅದು ಯಾಕೆ ಕೇಳ್ತೀರಾ. ನನ್ನ ಬಿಲ್ಡಿಂಗಲ್ಲಿ, ನಮ್ಮ ಇವಾಗ ಮನೆಯಲ್ಲಿ, ಇಲ್ಲಾಂದರೆ ನನ್ನ ಮಸೀದಿಯಲ್ಲಿ ಬಂದುಬಿಟ್ಟು ನೀವು ಅಪ್ಪತಪ್ಪಿ ಮಾಡಿದ್ರೆ ಹೇಳ್ಬೋದು ತಪ್ಪು, ರಾಂಗು. ಇದು ಆಚೆ ಕಡೆ ದಟ್ ಈಸ್ ನಾಟ್ ಫೇರ್. ನೋವಾಗ್ತಾಯಿದೆ, ಇದು ಆಗಬಾರ್ದು. ಮುಂದೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಎಲ್ಲರೂ ಪ್ಲೀಸೆಂಟ್ ಲೈಫ್ ಇರಲಿ, ಎಲ್ಲರೂ ಅಣ್ಣ ತಮ್ಮ ಥರನೇ ಇರಲಿ, ಯಾವುದು ಜಗಳಾಗೆ ಹೋಗ್ಬಿಡಿ ಯಾರು, ಎಲ್ಲರಿಗೆ ಕೇಳ್ಕೊಳ್ತಾ ಇದ್ದೀನಿ. ಆಕ್ರೋಶ